ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಸ್ಪ್ರಿಂಗ್ ಆನಿಯನ್ ಹಾಕಿ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಕಟ್ಟು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಲ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ಕಟ್ ಸ್ಪ್ರಿಂಗ್ ಆನಿಯನ್ಗೆ ಒಂದು 5 ಮೊಟ್ಟೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ, ಅನ್ನ ಸಾರು, ಅನ್ನ ರಸಕ್ಕೆಲ್ಲ ಸೈಡ್ ಡಿಶ್ ಆಗಿ. ಉಪ್ಪು ಈಗಲೇ ಹಾಕಕ್ಕೆ ಹೋಗ್ಬೇಡಿ, ನೋಡಿ ಇದು ತುಂಬ ಕಡಿಮೆ ಆಗತ್ತೀಗ. ಆಮೇಲೆ ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಉಪ್ಪಿನ್ನೂ ಹಾಕಿಲ್ಲ ನಾನು. ಈಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಮೊಟ್ಟೆ ಹಾಕ್ತಿದ್ದೀನಿ, ಒಂದು 5 ಮೊಟ್ಟೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಜಾಸ್ತಿನೂ ತಿರುವಕ್ಕೆ ಹೋಗಬೇಡಿ, ಪೌಡ್ರ್ ಆಗಿಬಿಡತ್ತೆ, ಹಂಗಾಗಬಾರ್ದು. ಮತ್ತು 1-2 ನಿಮಿಷ ಇದು ಕುಕ್ ಆಗಲಿ ಮೊಟ್ಟೆ. ಮತ್ತು ಒಂದು ಮಿಕ್ಸ್ ಕೊಡಿ. ಮತ್ತು ಒಂದು ಸಲ ಇದನ್ನು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಫ್ರೈ ಆಗಲಿ ಇದು. ನೋಡಿ ಹಿಂಗೆ ಒಂದುಂಡೆ ಬರಬೇಕು ಮೊಟ್ಟೆ. ಇನ್ನೂ ಸ್ವಲ್ಪ ಉದ್ರಾಗ ಆಗಬೇಕು ಇದು. ಬೇಗ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡತ್ತೆ ಈ ಮೊಟ್ಟೆ ಫ್ರೈ. ನೋಡಿ ಈಗ ಚೆನ್ನಾಗಿ ಉದ್ರಾಗಿ ಆಗಿದೆ. ಕೊನೆಯಲ್ಲಿ ಈಗ ಸ್ವಲ್ಪ ಮೆಣಸು ಪುಡಿನ ಉದಿಸ್ಕೊಳ್ಳೋಣ. ಈಗ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಎಗ್ ಬುರ್ಜಿ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆಲ್ಲ, ಮತ್ತು ಸೈಡ್ ಡಿಶ್ ಆಗು ನೀವು ಇದನ್ನು ಉಪಯೋಗಿಸ್ಬೋದು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.